ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನಿವತ್ತು ನನ್ನ ಹಿಯರಿಂಗ್ ಕಲೆಕ್ಷನ್ಸ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣಿಸಿದ್ರೂ ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ದಿಸ್ ಇಸ್ ಮೈ ಫಸ್ಟ್ ಇಯರಿಂಗ್ಸ್. ಹೇಗಿದೆ? ಚೆನ್ನಾಗಿ ಕಾಣಿಸ್ತಿದೆಯಾ? ಜುಮ್ಕಾ ನನಗಂತೂ ತುಂಬ ಇಷ್ಟ ಆಗುತ್ತೆ. ಎಲ್ಲಾದರೂ ಫಂಕ್ಷನ್ಸ್ಗಳಿಗೆ, ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗಳಿಗೂ ಹಾಕ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತಿದ್ರೆ ಕಮೆಂಟ್ ಮಾಡಿ. ದಿಸ್ ಇಸ್ ಮೈ ಸೆಕೆಂಡ್ ಇಯರಿಂಗ್ಸ್. ಲಾಂಗ್ ಜುಮ್ಕಾ ಸ್ಯಾರಿ ಇದೆ ನಂದು, ಒಂದು ಬ್ಲ್ಯಾಕ್ ಕಲರ್ ಸ್ಯಾರಿ. ಅದಕ್ಕೆ ಅಂತ ತೊಗೊಂಡಿದ್ದು. ಬ್ಲ್ಯಾಕ್ ರೆಡ್ ಕಾಂಬಿನೇಷನಲ್ಲಿ ಒಂದು ಸ್ಯಾರಿ ಇದೆ, ಇದಕ್ಕೆ ಅಂತ ತೊಗೊಂಡಿದ್ದು. ಬನ್ನಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ದಿಸ್ ಇಸ್ ಮೈ ಸೆಕೆಂಡ್ ಇಯರಿಂಗ್. ಚೆನ್ನಾಗಿ ಕಾಣಿಸಿದ್ರೆ ಕಮೆಂಟ್ ಮಾಡಿ. ಈಗ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನಾನಿದು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಮಾತ್ರ. ಇದು ಇಷ್ಟ ಆದರೆ ನೀವು ತೊಗೊಬೋದು. ದಿಸ್ ಇಸ್ ಮೈ ಥರ್ಡ್ ಇಯರಿಂಗ್, ಲಾಂಗ್ ಜುಮ್ಕಾ. ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಟ್ರೈ ಮಾಡೋಣ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿವ್ರಂತ. ಇದಂತೂ ನನಗೆ ತುಂಬ ಇಷ್ಟ. ನಾನು ಮದುವೆ ಆಗೋಕ್ಕಿಂತ ಮುಂಚೆ ತೊಗೊಂಡಿದ್ದನ್ನ ನಮ್ಮ ಅಂಗಡಿಯಲ್ಲಿ ತೊಗೊಂಡಿದ್ದು. ನಮ್ಮದು ಬ್ಯಾಂಗಲ್ ಸ್ಟೋರ್ ಇದೆ, ಸೊ ಹಾಗಾಗಿ ಇದು ನಾನು ಮದುವೆಗಿಂತ ಮುಂಚೆ ತೊಗೊಂಡಿದ್ದು ಇಯರಿಂಗ್ಸ್. ನಮ್ಮ ಅಂಗಡಿಯಲ್ಲಿ ಇಷ್ಟಪಟ್ಟು ತೊಗೊಂಡಿದ್ದು. ಯಾವ ರೀತಿ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮದುವೆಗಳಿಗೆ, ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗಳಿಗೂ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಚೂಡಿ ಮೇಲೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಮೇಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಹೋಗೋಣ. ದಿಸ್ ಇಸ್ ಮೈ ಫೋರ್ತ್ ಇಯರಿಂಗ್. ರಿಂಗ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಫ್ ರಿಂಗ್ ಇದು. ಬನ್ನಿ ನೋಡೋಣ, ವೇರ್ ಮಾಡಿ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ನಾನು ಎಷ್ಟೊಂದು ಇಯರಿಂಗ್ನ ನಾನು ಹಾಕ್ಕೊಳೋದೇ ಇಲ್ಲ. ಒಂದೇ ಒಂದು ಚಿನ್ನದ ಹಾಕ್ಕೊಂಡು ಬಿಟ್ಬಿಡ್ತೀನಿ. ಈಗ ರೀಸೆಂಟಾಗಿ ನಾನು ವೇರ್ ಮಾಡ್ತಿರೋದು ಪ್ಲಾಸ್ಟಿಕ್ ಅಂತ. ಯಾವ ರೀತಿ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ. ದಿಸ್ ಇಸ್ ಮೈ ಫೋರ್ತ್ ಇಯರಿಂಗ್, ಬಟ್ ಈ ಸ್ಟೋನ್ಸ್ ಕಾಣಿಸಲ್ಲ. ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಹಿಂಗೆ ಗ್ಲಾಸಲ್ಲಿ ಕುಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಗೋ ಫಾರ್ ನೆಕ್ಸ್ಟ್ ಇಯರಿಂಗ್. ಇದು ನನ್ನ ಫಿಫ್ತ್ ಇಯರಿಂಗ್. ತೋರಿಸ್ತೇನೆ ಒಂದು ನಿಮಿಷ. ಬ್ಲ್ಯಾಕ್ ಮೆಟಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಜಾಸ್ತಿ ನಾನು ಬ್ಲ್ಯಾಕ್ ಮೆಟಲ್ ಪ್ರಿಫರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತಿದ್ದು. ನಾನು ಜಾಸ್ತಿ ಫುಲ್ ಗೋಲ್ಡ್ ತೊಗೊಳೋದಕ್ಕೆ ಹೋಗಲ್ಲ, ಏಕೆಂದರೆ ಮಕ್ಕು ಹೊಡ್ದಂಗೆ ಆಗುತ್ತೆ ಗೋಲ್ಡ್, ಫುಲ್ ಗೋಲ್ಡು. ಇನ್ನು ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ, ಗೋಲ್ಡು ನನಗಿಷ್ಟ ಆಗಲ್ಲ. ಇನ್ನು ಬ್ಲ್ಯಾಕ್ ಮೆಟಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಬ್ಲ್ಯಾಕ್ ಮೆಟಲ್ ಗೋಲ್ಡೇ ತೊಗೊಳೋದು ನಾನು. ಟ್ರೆಂಡಲ್ಲಿ ಓಡ್ತಿರೋದೇ ಬ್ಲ್ಯಾಕ್ ಮೆಟಲ್ ಈಗ ಕಾಲೇಜ್ ಗರ್ಲ್ಸೆಲ್ಲ. ಇದು ನನ್ನ ಫಿಫ್ತ್ ಇಯರಿಂಗ್. ಫಿಫ್ತಾ?
ದಿಸ್ ಇಸ್ ಮೈ 6th ಹಿಯರಿಂಗ್. ಪಿಕಾಕ್ ಇದರಲ್ಲಿದೆ, ಪಿಕಾಕ್ ಹಿಯರಿಂಗ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿ ನೋಡೋಣ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಗೆ ಕಮೆಂಟ್ ಮಾಡಿ. ಪಿಕಾಕ್ ಹಿಯರ್ ನನಗಂತೂ ತುಂಬ ಇಷ್ಟ. ಈ ಥರ ಅನಿಮಲ್ಸ್ ವೇರ್ ಮಾಡೋದಕ್ಕೆ, ಅನಿಮಲ್ ಹಿಯರಿಂಗ್ ವೇರ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ನನಗೆ ತುಂಬ ಪಿಂಪಲ್ಸ್ ಆಗಿಬಿಟ್ಟಿದೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಎದ್ದು ಕಾಣಿಸುತ್ತದೆ ಪಿಂಪಲ್ಸೇ. ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸಂಗಿದ್ರೆ ಕಮೆಂಟ್ ಮಾಡಿ ಕೆಳಗಡೆ. ಆ್ಯಕ್ಚುಲಿ ಹಿಂದೆಗಡೆ ಇಲ್ಲ. ದಿಸ್ ಇಸ್ ಮೈ 7th ಹಿಯರಿಂಗ್. ಚೆನ್ನಾಗಿದೆಯಾ? ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇವೆಲ್ಲ ಪಾರ್ಟಿ ವೇರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಿಯರಿಂಗ್ಸು. ಚಿಕ್ಕ ಫಂಕ್ಷನ್ಸ್ಗಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಿಮಗೆ ಯಾವ ರೀತಿ ಕಾಣಿಸುತ್ತೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಇಷ್ಟ ಆಗ್ತಿದೆ. ಎಲ್ಲ ಇಯರಿಂಗ್ಸು ಇಷ್ಟಪಟ್ಟು ತೊಗೊಂಡಿದ್ದೀನಿ. ದಿಸ್ ಇಸ್ ಮೈ 8th ಕಲೆಕ್ಷನ್ಸ್, ಇಯರಿಂಗ್ ಕಲೆಕ್ಷನ್ಸ್. ಎಷ್ಟು ಚೆನ್ನಾಗಿದೆ ನೋಡಿ, ಕೆಳಗಡೆ ಬೀಡ್ಸ್. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಶೈನಿಂಗ್ ಹಿಯರಿಂಗ್. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಇದನ್ನು ಜಾಸ್ತಿ ಹೊತ್ತು ವೇರ್ ಮಾಡೋಕ್ಕಾಗಲ್ಲ, ತುಂಬ ಹಿಯರ್ ಪೇಯ್ನ್ ಬರುತ್ತೆ. ಬೀಟ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ ಹಿಯರಿಂಗ್ಸ್ ಎಲ್ಲ. ಆ್ಯಕ್ಚುಲಿ ನಾನು ಗ್ರ್ಯಾಂಡ್ ಲುಕ್ ಕೊಡೋ ಅಂಥದ್ದೇ ಹಿಯರಿಂಗ್ಸ್ ಆಲ್ಮೋಸ್ಟ್ ತೊಗೊಂಡಿರೋದು ನಾನು. ಕಮೆಂಟ್ ಮಾಡಿ ಕೆಳಗೆ ಯಾವ ರೀತಿ ಕಾಣಿಸ್ತದೆ. ದಿಸ್ ಇಸ್ ಮೈ 9th ಕಲೆಕ್ಷನ್. ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಎಷ್ಟು ಪುಟ್ಟದಾಗಿ ಎಷ್ಟು ಲುಕ್ ಕೊಡ್ತಿದೆ ಅಂದರೆ ಹಿಯರಿಂಗ್ ಇದು. ಸಾರಿ, ಆ್ಯಕ್ಚುಲಿ ನಾನು ಸ್ವಲ್ಪ ಇಯರಿಂಗ್ಸ್ನ ನಾನು ವೇರ್ ಮಾಡೇ ಇಲ್ಲ, ಸುಮ್ಮನೆ ತೊಗೊಂಡು ಇಟ್ಕೊಂಡಿರೋದು ಅಷ್ಟೇ. ಹಾಕೊಬೇಕು ಅಂತ ಅಂದ್ಕೊತೀನಿ, ಹಾಕೊಳಕ್ಕೆ ಟೈಮೇ ಸಿಗಲ್ಲ. ಅಯ್ಯೋ ಯಾರು ಹಾಕ್ಕೊತಾರೆ, ಅಯ್ಯೋ ಯಾರು ಬಿಚ್ಚಿ ಇನ್ನೊಂದು ಹಾಕ್ಕೊತಾರೆ ಅಂತ ಅನಿಸ್ಬಿಡುತ್ತೆ. ಬಟ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿರಿ. ಕೆಳಗಡೆ ಜುಮ್ಕಿ ಇರೋದ್ರಿಂದ ರೌಂಡ್ ಸ್ಟೋನ್ಸ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸಿಂಪಲ್ ಆಗಿದೆ ಇದು. ನಾನು ಇಷ್ಟು ಗ್ರ್ಯಾಂಡಾಗಿರೋ ಇಯರಿಂಗ್ಸ್ಗಿಂತ ಇದು
ತುಂಬ ಲೈಟ್ ವೆಯ್ಟ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಲುಕ್ ವೈಸ್ ಸೂಪರಾಗಿದೆ. ಈ ಥರ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡ್ಬಿಡಿ. ಚೆನ್ನಾಗಿ ಕಾಣಿಸ್ತಿದ್ಯಾ ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣಿಸಿದ್ರೆ ಕಮೆಂಟ್ ಮಾಡಿ. ದಿಸ್ ಇಸ್ ಮೈ ಲಾಸ್ಟ್ ಇಯರಿಂಗ್ 10th. ಸೇಮ್ ಈಗ ತೋರಿಸಿದ್ನಲ್ಲ ಅದೇ ಪ್ಯಾಟ್ರನಲ್ಲಿ, ಬಟ್ ಇದು ಡಿಫ್ರೆಂಟ್ ಇದೆ, ಬಟ್ ಸೇಮ್ ಸೈಜ್. ಲುಕ್ ವೈಸ್ ಸೂಪರಾಗಿದೆ. ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ, ಬನ್ನಿ ನೋಡೋಣ. ಟಂಟಡಾನ್, ಯಾವ ರೀತಿ ಕಾಣಿಸ್ತಿದೆ ನೋಡಿ. ದಿಸ್ ಇಸ್ ಮೈ ಲಾಸ್ಟ್ ಇಯರಿಂಗ್. ಇದೆ ನನ್ನ ಕೊನೆ ಇಯರಿಂಗ್. 10 ಇಯರಿಂಗ್ಸ್ ಇದೆ ಅಲ್ಲ ಅಷ್ಟೇ ನನ್ನ ಹತ್ರ, ಬಟ್ ಇನ್ನೂ ಇದೆ, ಬಟ್ ಸೆಟ್ಟಲ್ಲಿದೆ. ಅದು ಲೈಟ್ ವೆಯ್ಟ್ ಇದೆ. ಇದು ಚೆನ್ನಾಗಿ ಕಾಣಿಸಿದೆ, ಕಮೆಂಟ್ ಮಾಡಿ. ಲುಕ್ ವೈಸ್ ಸೂಪರಾಗಿದೆ. ಬಟ್ ಈ ಗಾಡಿನ ಕೂದಲೆಲ್ಲ ಒಂಥರ ಕಾಣಿಸ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ನನ್ನ ಹತ್ರ ಇರೋದೇ ಎಷ್ಟು ಕಲೆಕ್ಷನ್ಸ್. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇಷ್ಟಪಟ್ಟು ನಾನು ಇಷ್ಟು ತೊಗೊಂಡಿದ್ದೀನಿ ಕಲೆಕ್ಷನ್ಸು. ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ನಿಮಗೆ ಯಾವ್ದು ಇಷ್ಟ? ಮೇಕಪ್ಪಲ್ಲಿ, ಮೇಕಪ್ ಅಂದರೆ ಮೀನ್ಸ್ ಆ್ಯಕ್ಸಸರೀಸಲ್ಲಿ ಯಾವುದು ನಿಮಗೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ನನ್ನ ಹತ್ರ ಇಷ್ಟೇ ಇರೋದು. ನೆಕ್ಸ್ಟ್ ನಿಮಗೆ ಯಾವ ಥರ ಕಂಟೆಂಟ್ ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಆ ಥರ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನನ್ನ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ತುಂಬ ನನಗೆ ಒಂಥರ ಫಿಯರ್, ಸ್ಕೇರಿ ಟೈಪ್ ಆ ಥರ ಆಗ್ತಿದೆ. ಹೆಂಗೋ ದೇವ್ರು ನಮ್ಮ ಕೈ ಹಿಡಿದ್ರೆ ಸಾಕು, ಒಳ್ಳೇದು ಮಾಡಿದ್ರೆ ಸಾಕು. ಈಗ ಒಂದು ಟ್ರೆಂಡಿಂಗಲ್ಲಿ ಓಡ್ತಿರೋದು ಏನಂದರೆ, ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಏನಂತೀರಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಪ್ಲೀಸ್ ಮಾಡಿ. ಅದು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸ ಸಬ್ಸ್ಕ್ರೈಬರ್ಸ್ ಅಂದರೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಎಷ್ಟು ಮುಖ್ಯ ಅಂದರೆ ಅಷ್ಟು ಮುಖ್ಯ ಇದೆ ನಮಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.